ಚಲಪಲ್ಲಿ ಹತ್ರ ನನ್ನ ರಾಜಕೀಯ ಗುರುಗಳು ಧೀಮಂತ ನಾಯಕರು ಸನ್ಮಾನ್ಯ ಆಲಂಗೂರು ಶ್ರೀಣ್ಣನವರ 14ನೇ ಪುಣ್ಯತಿಥಿಯ ಅಂಗವಾಗಿ ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ಬಾಲು ಅವರು, ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರು, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಗೌಡರು ಮತ್ತು ಅವರ ತಂಡ, ನಮ್ಮ ಸೋದರಿ ಸಮಾನರಾದಂಥ ಡಾಕ್ಟರ್ ಭವಾನಿ ಅವರ ಒಂದು ಮುಂದಾಳತ್ವದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿಕೊಂಡು ಅವರ ಜ್ಞಾಪಕಾರ್ಥ ನಡೆಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷ ತಂದಿದೆ. ನಾವೆಲ್ಲರೂ ಕೂಡ ಆಲಂಗೂರು ಶ್ರೀಣ್ಣನವರ ಒಂದು ಗರಡಿಯಲ್ಲಿ ಬೆಳೆದಂಥವರು. ರಾಜಕೀಯವಾಗಿ ನಮಗೆ ರಾಜಕೀಯ ಹಿನ್ನೆಲೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಆಲಂಗೂರು ಶ್ರೀಣ್ಣನವರು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಅವರು ನಮ್ಮನ್ನು ಆಗಲೇ 14 ವರ್ಷ ಆದರೂ ಕೂಡ ಅವರನ್ನು ನಾವು ಮರೀಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಜೊತೆ ನಮಗಿದ್ದಂಥ ಒಂದು ನಿಕಟ ಸಂಪರ್ಕ, ಅವಿನಾಭಾವ ಸಂಬಂಧಗಳು ಮತ್ತು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಈ ಒಂದು ಏನು ಸಮಾಜದಲ್ಲಿ ರಾಜಕೀಯವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯೋದಕ್ಕೆ ನಮಗೆ ಆಶೀರ್ವಾದ ಮಾಡಿದಂಥ ನನ್ನ ನೆಚ್ಚಿನ ರಾಜಕೀಯ ಗುರುಗಳು ಆಲಂಗೂರು ಶ್ರೀನಿವಾಸ್ ಅವರು. ಅವರ ಕಾರ್ಯವೈಖರಿ ಬಗ್ಗೆ ಹೇಳ್ಬೇಕಾದ್ರೆ ದಿನಗಟ್ಟಲೆ ಬೇಕು. ಏನು ಜನ, ತಾಲೂಕಿನ ಜನ ಅವ್ರಿಗೆ 2 ಬಾರಿ ಆಶೀರ್ವಾದ ಮಾಡಿದ್ರು, ಶಾಸಕರಾಗಿ ಮಂತ್ರಿಗಳಾಗಿ ಏನು ಅವರು ಕಾರ್ಯವನ್ನು ನಿಭಾಯಿಸಿದ್ರು ಈ ತಾಲೂಕಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಒಂದು ಸಮಂಜಸವಾಗಿ ತಮ್ಮ ಕಾರ್ಯವೈಖರಿಯನ್ನು ಮಾಡಿದಂಥವ್ರು. ಅವರು ಜನ ಏನು ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರಿಗೆ ಆಶೀರ್ವಾದ ಮಾಡಿದ್ರು, ಅದನ್ನು ಯಾವತ್ತೂ ಕೂಡ ಹುಸಿ ಮಾಡಲಿಲ್ಲ. ನಿರಂತರವಾಗಿ ಯಾವತ್ತೂ ಅವರಲ್ಲಿ ಒಂದು ಪ್ರಖ್ಯಾತತೆ ಏನಂತ ಹೇಳಿದ್ರೆ, ಪ್ರತ್ಯೇಕತೆ ಏನಂತಂದ್ರೆ, ಯಾವತ್ತೂ ಕುಟುಂಬ ರಾಜಕಾರಣ ಮಾಡಿದವರಲ್ಲ ಅವರು. ಯಾವತ್ತೂ ಕೂಡ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಕೊಟ್ಟಂತವರಲ್ಲ. ನಮ್ಮಂತ ಯುವಕರನ್ನ ರಾಜಕೀಯವಾಗಿ ಬೆಳೆಸಿದಂತ ನನ್ನ ರಾಜಕೀಯ ಗುರುಗಳು ಆಲಂಗೂರು ಶ್ರೀಣ್ಣನವರು. ಉದಾಹರಣೆಗೆ ಹೇಳ್ಬೇಕಾದ್ರೆ, ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಬೇಕಾದ್ರೆ ಮುಖ್ಯ ಕಾರಣ ಅವರು. ನಾನು ಎಲ್ಲ ವಕೀಲ ವೃತ್ತಿಯನ್ನು ಮಾಡ್ಕೊಂಡಿದ್ದಂಥವರನ್ನ ನನ್ನನ್ನು ಕರೆಸಿ ನನಗೆ ಒಂದು ಧ್ವಂಸಂದ್ರ ಕ್ಷೇತ್ರದಲ್ಲಿ ನನಗೆ ಒಂದು ಏನು ತಾಲೂಕ್ ಪಂಚಾಯತಿಗೆ ನಿಲ್ಲುವಂತೆ ನನಗೆ ಅವಕಾಶ ಕೊಟ್ಟು ಅವರ ಆಶೀರ್ವಾದದಿಂದ ಗೆದ್ದೆ. ನನ್ನಾಗಿ ಅನೇಕ ಯುವಕರನ್ನ ಬೆಳೆಸಿದ್ರು. ಒಂದು ಕಡೆ ಹೇಳ್ಬೇಕಾದ್ರೆ ನನ್ನ ಅವಧಿಯನ್ನು ತಗೊಂಡಾಗ ಬ್ಯಾಟ್ನೂರು ಶ್ರೀಣ್ಣನ ಅವರಾಗಿರ್ಬೋದು, ನಮ್ಮ ರಾಜೇಗೌಡರಾಗಿರ್ಬೋದು, ವೆಂಕಟರಾಮ್ ಅವರಾಗಿರ್ಬೋದು, ಜಿಲ್ಲಾ ಪಂಚಾಯತಿಯಲ್ಲಿ ಶ್ರೀನಿವಾಸ್ ಅವರಾಗಿರ್ಬೋದು, KR ಕಿಟ್ಟಪ್ಪನವರಾಗಿರ್ಬೋದು, ಇವರೆಂತ ಎಲ್ಲ ಯುವಕರನ್ನ ಬೆಳೆಸಿದಂತ ಒಂದು ಒಳ್ಳೆಯ ಧೀಮಂತ ನಾಯಕರು ನಮ್ಮ ಶ್ರೀಣ್ಣನವರು. ಅವರ ಕಾರ್ಯವೈಖರಿ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ. ಇವತ್ತು ಅವ್ರು ನಮ್ಮನ್ನ ಆಗಲೇ 14 ವರ್ಷ ಆಗಿದ್ರು ಕೂಡ ಇವತ್ತು ಅವ್ರ ಕೆಲಸಗಳು ಈ ತಾಲೂಕಲ್ಲಿ ಮಾತಾಡ್ತಾ ಇದೆ. ಇವತ್ತು ಎಲ್ಲಾ ಸಮೂಹಗಳನ್ನ ಒಂದು ಸಾಮಾಜಿಕ ಬದ್ಧತೆ ಇತ್ತು ಅವರಲ್ಲಿ. ಒಂದು ಸಾಮಾಜಿಕ ನ್ಯಾಯವನ್ನು ಈ ತಾಲೂಕಿಗೆ ಕೊಟ್ಟಂತವ್ರು, ಎಲ್ಲಾ ಸಮೂಹಗಳಿಗೆ ಒಂದು ಸಮಾನವಾಗಿ ನೋಡಿದಂಥವ್ರು, ಎಲ್ಲಾ ಸಮೂಹಗಳಿಗೆ ಒಂದು ಸಮುದಾಯ ಭವನಗಳನ್ನು ಕೊಟ್ಟು ಎಲ್ಲಾ ಸಮುದಾಯ ಭವನಗಳ ಮೂಲಕ ಅವರಿಗೆ ಒಂದು ಸಾಮಾಜಿಕ ಒಂದು ನ್ಯಾಯವನ್ನು ಕಲ್ಪಿಸಿದಂಥವ್ರು ಆಲಂಗೂರು ಶ್ರೀಣ್ಣನವರು. ಒಂದು ಕಡೆ ಸಮುದಾಯ ಭವನಗಳಾಗಿರ್ಬೋದು, ಇವತ್ತು ಒಂದು ಏನು ಶಿಕ್ಷಣ ಕ್ಷೇತ್ರ ಅಂತ ಏನ್ ಹೇಳ್ತೇವೆ, ಇವತ್ತು ಒಳ್ಳೆ ಮಟ್ಟದಲ್ಲಿ ಒಂದು ಶಿಕ್ಷಣ ಕ್ಷೇತ್ರ ಇವತ್ತು ಹೋಗ್ತಾ ಇದೆ. ನಮ್ಮ ತಾಲೂಕಲ್ಲಿ ನಾವು ಮುಂದುವರಿತಾ ಇದೆ, ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿದ್ರೆ ಅವರ ಪಾಲು ಬಹಳಷ್ಟಿದೆ. ಇವತ್ತು ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ, ಒಂದು ಕಾಲದಲ್ಲಿ ನಾವು ಓದುವಂತಹ ಸಂದರ್ಭದಲ್ಲಿ ನಾವು ಏನು ಪ್ರೌಢ ಶಿಕ್ಷಣ ಮಾಡ್ಬೇಕಂದ್ರೆ ನಾವು ನಗರ ಪ್ರದೇಶಗಳಿಗೆ ಬರಬೇಕಾಯ್ತು. ಆದ್ರೆ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರು ಏನ್ ಮಾಡಿದ್ರು, ಗ್ರಾಮಾಂತರ ಪ್ರದೇಶಗಳಲ್ಲಿ ಅನೇಕ ಪ್ರೌಢಶಾಲೆಗಳನ್ನು ತೆರೆದ್ರು. ಸೊ ಹೋಬಳಿ ಮಟ್ಟದಲ್ಲಿ PU ಕಾಲೇಜುಗಳನ್ನು ತೆರೆದ್ರು. ಸೊ ಅದ್ರ ಮುಖೇನ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಡ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡುವಂತ ಒಂದು ಒಳ್ಳೆಯ ಕೆಲಸಗಳನ್ನ ಕೈಗೆತ್ಕೊಂಡ್ರು. ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಒಂದು ಧ್ಯೇಯ ಇತ್ತು, ಯಾವ ಗ್ರಾಮಕ್ಕೂ ಕೂಡ ಶಾಲೆ ರಹಿತವಾದಂತ ಮತ್ತು ಅಂಗನವಾಡಿ ರಹಿತವಾದಂತ ಊರುಗಳು ಇರಬಾರ್ದು ಅಂತ ಹೇಳಿ ಪ್ರತಿ ಗ್ರಾಮದಲ್ಲೂ ಕೂಡ ಎಲ್ಲೆಲ್ಲಿ ಶಾಲೆಗಳಿಲ್ಲೂ ಅದಂತ ಗುರುತಿಸಿ ಆ ಊರುಗಳಿಗೆ ಶಾಲೆ ಕೊಡ್ತಕ್ಕಂಥದ್ದಾಗ್ಲಿ, ಅಂಗನವಾಡಿಗಳನ್ನು ಪ್ರಾರಂಭಿಸ್ತಕ್ಕಂಥದ್ದಾಗ್ಲಿ ಅನೇಕ ಅಭೂತಪೂರ್ವವಾದಂತ ಕೆಲಸಗಳನ್ನು ಮಾಡಿದಂಥವ್ರು ಶ್ರೀಣ್ಣನವರು. ಇವತ್ತು ರಸ್ತೆಗಳ ಒಂದು ವಿಚಾರಕ್ಕೆ ಬಂದಾಗ
ಇವತ್ತು ಕೆಲವೊಂದು ಊರಿಗೆ ನಾವು ಸಂಪರ್ಕಕ್ಕೆ ಹೋಗ್ಬೇಕಾದ್ರೆ ಮುಳಬಾಗಿಲಿಗೆ ಹೋಗಿ ಮುಳಬಾಗಿಲಿಂದ ಅವರನ್ನ ನಾವು ಸಂಪರ್ಕಿಸಬೇಕಾಯ್ತು. ಆದ್ರೆ ಆಂತರಿಕವಾಗಿ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಒಂದು ಆಂತರಿಕವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗ್ಲಿ, ಹೊಸಗಳ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗ್ಲಿ, ಹಳೆ ರಸ್ತೆಗಳೊಂದು ಡಾಂಬರೀಕರಣ ಆಗ್ತಕ್ಕಂಥದ್ದಾಗ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು. ಇವತ್ತು ನೋಡಿ, ಪ್ರತಿ ಗ್ರಾಮಕ್ಕೆ ಹೋಗಿ ಇವತ್ತು ಪ್ರತಿ ಗ್ರಾಮದಲ್ಲಿ ಅವರು ಏನೋ ಒಂದು ಅಭೂತಪೂರ್ವವಾದಂತ ಕೆಲಸ ಮಾಡಿ ಹೋಗಿದ್ದಾರೆ. ಅವರು ಏನು ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಆ ಊರಿಗೆ ಬೋರ್ವೆಲ್ ಆಗಿರ್ಬೋದು, ಒಂದು ಅಂಗನವಾಡಿ ಆಗಿರ್ಬೋದು, ಒಂದು ಶಾಲೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡಿ ಒಂದು ಏನು ಜನ ಅವ್ರ ಮೇಲೆ ಅಭಿಮಾನ ಇಟ್ಟು ಅವರನ್ನು ಗೆಲ್ಲಿಸೋದು ಅದನ್ನು ಹುಸಿ ಮಾಡ್ದಿರ ಅದಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಧೀಮಂತ ನಾಯಕರು, ನಮ್ಮ ಸೀನಣ್ಣವರು. ಅವರು ಏನು ಕಾರ್ಯಕರ್ತರನ್ನು ಯಾವತ್ತೂ ಕೂಡ ವಿಶ್ವಾಸಕ್ಕೆ ತಗೊಂಡಂತವ್ರು, ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಂತವ್ರು, ನಾಯಕರನ್ನ ಮತ್ತು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಪಕ್ಷವನ್ನು ಬಲವರ್ಧನೆಗೊಳಿಸಿ ಬಹಳ ಒಳ್ಳೆ ರೀತಿಯಲ್ಲಿ ಪಕ್ಷವನ್ನು ಈ ತಾಲೂಕಲ್ಲಿ ಕಟ್ಟಿದಂತವರು ನಮ್ಮ ನಾಯಕರು. ಅದಕ್ಕೆ ಇವತ್ತು ಯಾವ ಗ್ರಾಮಕ್ಕಾಗಾದ್ರೂ ಹೋಗಿ ನಮ್ಮ ಜನ ಇವತ್ತು ಆಲೂರು ಸೀನಣ್ಣವ್ರನ್ನ ಮೆಲುಕಾಗ್ತಾರೆ. ಯಾಕೆ ಮೆಲುಕಾಗ್ತಾರೆ ಅಂತ ಹೇಳಿದ್ರೆ ಅವರೊಬ್ಬ ಶಾಸಕರಾಗಿದ್ರು, ಅವ್ರ ಮಂತ್ರಿಗಳಾಗಿದ್ರು ಅಂತಲ್ಲ, ಅವ್ರು ಮಾಡಿರ್ತಕ್ಕಂಥ ಜನೋಪಕಾರಿಗಳು, ಅವ್ರು ಮಾಡಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ಇವತ್ತು ಅವರನ್ನ ಮಾತಾಡಿಸ್ತದೆ. ಅವ್ರ ಬಗ್ಗೆ ಮಾತಾಡುವಂತೆ ಮಾಡಿದ ಜನರನ್ನ ಅಂತ ಧೀಮಂತ ನಾಯಕರು ಅನ್ನ ಕಳ್ಕೊಂಡು ನಾವು ನಿಜವಾಗ್ಲೂ ಕೂಡ ಇವತ್ತು ಅವರ ಮೆಲುಕಲ್ಲಿ, ಅವರ ಹೆಸರಲ್ಲಿ ಅವರ ಮೆಲುಕಲ್ಲಿ ಬದುಕ್ತಾ ಇದ್ದೀವಿ ನಾವು. ಯಾಕಂತ ಹೇಳಿದ್ರೆ ಅವರು ಮೆಲುಕು ಪ್ರತಿ ಅನುಕ್ಷಣಕ್ಕೂ ಅವರು ಮೆಲುಕಾಗ್ತಾ ಇರ್ತೇವೆ. ನಾವೆಲ್ಲ ನಮ್ಮ ಪಕ್ಷದ ಬಹುತೇಕ ನಾಯಕರು ಇವತ್ತು ಕೂಡ ಅವರನ್ನ ಮೆಲುಕಾಗ್ತಾ ಇದ್ದಾರೆ. ಸೊ ಅಂತ ನಾಯಕರನ್ನು ನಾವು ಕಳ್ಕೊಂಡು ನಿಜವಾಗ್ಲೂ ಕೂಡ ನಮಗೆ ತುಂಬಲಾರದಂತ ನಷ್ಟ ಆಗಿದೆ. ಸೊ ಅವರ ನೆನಪು ಇದೇ ರೀತಿ ಎಲ್ಲಾ ದಿನಗಳು ಎಲ್ಲಾ ವರ್ಷಗಳು ಕೂಡ ಅವರ ನೆನಪು ಜನರಲ್ಲಿ ಇರಲಿ ಅಂತ ಹೇಳ್ತಾ, ಅಂತ ಒಬ್ಬ ಧೀಮಂತ ನಾಯಕನ ಒಂದು ಹೆಸರಲ್ಲಿ ಇವತ್ತು ಏನು ಒಂದು ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಿಕೊಂಡು ಇವತ್ತು ಕ್ರಿಕೆಟ್ ಟೂರ್ನಿಯನ್ನು ನಡೆಸ್ತಾ ಇದ್ದಾರೆ. ಆ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲಾ ನನ್ನ ಸ್ನೇಹಿತರಿಗೂ ಮತ್ತು ಇದರ ಬಗ್ಗೆ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿರ್ತಕ್ಕಂಥ ನನ್ನ ಸೋದರಿ ಆಗಿರ್ತಕ್ಕಂಥ ಡಾಕ್ಟರ್ ಭವಾನಿ ಅವರು ಕೂಡ ನನ್ನ ಹೃದಯಪೂರ್ವಕ ನಮನಗಳನ್ನು ಹೇಳಿ ಅವರನ್ನ ನೆನೆಸ್ಕೊಳ್ತಕ್ಕಂಥ, ಅವರನ್ನ ಗುಣಗಾನ ಮಾಡುವಂತ ಒಂದು ಅವಕಾಶ ನನಗೆ ಅವರು ಕಲ್ಪಿಸ್ಕೊಟ್ಟಂತದಕ್ಕೆ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆಲಂಗೂರು ಸೀನಣ್ಣ ಅಂತಂದ್ರೆ ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿಯನ್ನು ಒಂದು ಮಾತು ಸಮಾಜದಲ್ಲಿ ಕೇಳ್ತದೆ. ಇವತ್ತು 14 ವರ್ಷಗಳಾಗಿದೆ ಅವ್ರು ತೀರ್ಕೊಂಡು ಭೌತಿಕವಾಗಿ, ಆದ್ರೂ ಕೂಡ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಟ್ಕೊಂಡು ಇವತ್ತು ಅವರ ಹೆಸರಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದಾರಲ್ಲ, ಇದರಿಂದ ಇರುವಂತ ಒಂದು ದೊಡ್ಡ ಅಪಾರವಾದ ಒಂದು ಶಕ್ತಿ. ಹೌದು, ನಾನು ಈಗಲೇ ಅದೇ ಹೇಳಿದ್ದು. ಅವ್ರು ಮಾಡಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ಪ್ರತಿ ಗ್ರಾಮಕ್ಕೂ ಮೂಲ ಸೌಕರ್ಯಗಳು ಏನ್ ಬೇಕೋ ಎಲ್ಲವನ್ನೂ ಕೂಡ ಮಾಡಿ ಹೋಗಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಒಂದು ಅವರೇ ಖುದ್ದಾಗಿ ಆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಏನು ಅಂತ ಅದನ್ನ ಮಾಹಿತಿ ತರಿಸ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದಂತ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಒಂದು ಸಾಮಾಜಿಕ ನ್ಯಾಯವನ್ನು ಪ್ರತಿಯೊಂದು ಗ್ರಾಮಕ್ಕೂ ಕೊಟ್ಟಿದ್ದಾರೆ. ಸೊ ಅವರ ಕೆಲಸಗಳೇ ಇವತ್ತು ಮಾತಾಡ್ತಾ ಇದೆ. ಪ್ರತಿಯೊಬ್ಬರು ಹೇಳ್ತಾರೆ ಯಥಾ ಗುರು ತಥಾ ಶಿಷ್ಯ ಅಂತ. ಈಗ ದಿವಂಗತ ಆಲಂಗೂರು ಸೀನಣ್ಣ ಅವರು ಯಾವತ್ತೂ ಕೂಡ ಗ್ರಾಮೀಣ ಭಾಗದ ಅಭಿವೃದ್ಧಿ ಮತ್ತೆ ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳು ಅವ್ರ ಬಗ್ಗೆ ಹೆಚ್ಚು ಆಸಕ್ತಿ ಕೊಡ್ತಾ ಇದ್ರು. ಇವತ್ತು ಅವ್ರ ಅಭಿಮಾನಿಗಳು ಕೂಡ ಅದೇ ರೀತಿ ಗ್ರಾಮೀಣ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಗ್ರಾಮೀಣ ಪ್ರತಿಭೆಗಳನ್ನ ಹೊರಗಡೆ ತರಬೇಕು ಅನ್ನೋ ಒಂದು ವೇದಿಕೆ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಿದೆ? ಹೌದು ಸರ್, ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬನು. ಯಾಕಂತ ಹೇಳಿದ್ರೆ ಇವತ್ತು ಏನು ಯುವ ಪೀಳಿಗೆ ಇದ್ದಾರೆ ಅವರಿಗೆ ಒಂದು ಮಾರ್ಗಸೂಚಿ ಅಂತ ಹೇಳ್ಬೋದು ಅವರು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಏನು ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದರಿಂದ ಅದರ ಅನುಕೂಲತೆ ಯಾರು ಪಡ್ಕೊಂಡಿದ್ದಾರೆ? ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಅದರ ಒಂದು ಅನುಕೂಲತೆಯನ್ನು ಪಡ್ಕೊಂಡು ಅದರಿಂದ ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದು ಒಂದು ಒಳ್ಳೆ ಒಂದು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅಂದ್ರೆ ಆ ಒಂದು ಗ್ರಾಮಾಂತರ ಅಂದ್ರೆ ಪಟ್ಟಣ ಪ್ರದೇಶಗಳಿಗೆ ಬಂದು ವಿದ್ಯಾರ್ಜನೆ ಮಾಡೋದಕ್ಕೆ ಕಷ್ಟ ಅನ್ಸೋರಿಗೆ ಅವರ ಗ್ರಾಮದ ಹತ್ರನೇ ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಕ್ಷಣ ಪಡೆಯುವಂತ ಒಂದು ಅವಕಾಶ ಕಲ್ಪಿಸ್ಕೊಟ್ರಲ್ಲ, ಇದರಿಂದ ಶಿಕ್ಷಣದ ಒಂದು ವೃದ್ಧಿ ಬಹಳಷ್ಟು ತಾಲೂಕಲ್ಲಾಯ್ತು. ಅದರಿಂದ ಒಳ್ಳೆ ಮಕ್ಕಳಿಗೆ ಒಳ್ಳೆ ಒಂದು ಶಿಕ್ಷಣ ಸಿಕ್ಕಂತಾಯ್ತು. ಪ್ರತಿಯೊಬ್ಬ ಮಕ್ಕಳು ಅಷ್ಟೇ ನಮ್ಮಂತ ಯುವಕರು ಅಂತ ಕೂಡ ಅವರನ್ನು ನೆನೆಸ್ಕೊಳ್ತಕ್ಕಂಥ ಒಂದು ಸಂದರ್ಭ. ತಾಲೂಕಿನಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಗೌರವಿಸುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಆಲಂಗೂರು ಶ್ರೀನಿವಾಸ ಅಂತ ಹೇಳಿ. ಇದ್ರ ಬಗ್ಗೆ ಹೇಳ್ಬೇಕು. ಹೌದು, ಅದಕ್ಕೆ ಒಂದು ಉದಾಹರಣೆ, ನಾನು ತಾಲೂಕ್ ಪಂಚಾಯತಿ ಸದಸ್ಯನಾದಾಗ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ತಾಲೂಕ್ ಪಂಚಾಯತಿ ಸದಸ್ಯರನ್ನ ಒಮ್ಮೆ ಅವರು ನಮ್ಮನ್ನ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ನಲ್ಲಿ ಹೇಳಿದ್ರು, ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಅನುದಾನಗಳು ನೀವು ಕೊಡುವಾಗ ಅದನ್ನ ಪಕ್ಷ ಎಣಿಸಬೇಡಿ. ಅವರು ಕಾಂಗ್ರೆಸ್ ಓಟ್ ಆಗಿರ್ಲಿ, ದಳಕ್ಕೆ ಓಟ್ ಆಗಿರ್ಲಿ, ಬಿಜೆಪಿಗೆ ಓಟ್ ಆಗಿರ್ಲಿ, ಪಕ್ಷ ಎಣಿಸಬೇಡಿ. ಅವ್ರು ಬಡವರು ಅಂದಾಗ ಅವ್ರಿಗೆ ಅನುದಾನಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡಿ ಪಕ್ಷಾತೀತವಾಗಿ ಅನುದಾನಗಳ ವಿಚಾರಗಳಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಿ ಅಂತ ನಮ್ಗೆ ಹೇಳಿದ್ದಾರೆ ಅವರು. ಅದು ಇವತ್ತು ಕೂಡ ನಮ್ ನೆನಪಲ್ಲಿದೆ.
ಮುಳಬಾಗಿಲು ತಾಲೂಕಿನಲ್ಲಿ ಜಾತ್ಯತೀತ ಜನತಾದಳ ಅಂದ್ರೆ ಆನಂದೂರು ಶ್ರೀನಿವಾಸ ಅವ್ರ ಕುಟುಂಬ, ಆನಂದೂರು ಶ್ರೀನಿವಾಸ ಅವ್ರ ಕುಟುಂಬ ಅಂದ್ರೆ ಜಾತ್ಯತೀತ ಜನತಾದಳ ಅನ್ನೋ ಒಂದು ಮಾತಿದೆ, ಅದ್ರ ಬಗ್ಗೆ ಹೇಳ್ಬೇಕು. ಇಲ್ಲ, ಅದು ಯಾವತ್ತು ಜಾತ್ಯತೀತ ಜನತಾದಳ ಅಂದ್ರೆ ಆಲಂಗೂರು ಕುಟುಂಬ ಅಂತ ಯಾವತ್ತು ಅವರು ಅದನ್ನೇ ನಾನು ಹೇಳಿದ್ದು. ಜನ ಮಾತ್ರ ಜನ ಆ ಕುಟುಂಬದ ಬಗ್ಗೆ ಇವತ್ತು ತಾಲೂಕಿನ ಜನ ಗೌರವ ಇದೆ. ಆದ್ರೆ ಕುಟುಂಬ ರಾಜಕಾರಣ ಮಾಡಿದವರಲ್ಲ, ಕುಟುಂಬದ ರಾಜಕಾರಣ ಯಾವತ್ತೂ ಮಾಡಲಿಲ್ಲ. ನಮ್ಮಂತವ್ನು ಬೆಳೆಸಿದ ವಿನಃ ಕುಟುಂಬ ರಾಜಕಾರಣಕ್ಕೆ ಯಾವತ್ತೂ ಕೂಡ ಮಣೆ ಆಗದಂತವ್ರಲ್ಲ ಆಲಂಗೂರು ಶ್ರೀನಣ್ಣವರು. ಇವತ್ತಿನ ಯುವಕರಿಗೆ ಏನಾದ್ರು ಸಂದೇಶ ಕೊಡ್ಬೇಕಂದ್ರೆ ಏನ್ ಹೇಳಕ್ಕೆ ಅವರು ಒಂದು ಮಾತು ಹೇಳ್ತಾ ಇದ್ರು ಯುವಕರಿಗೆ. ಅವರು ಶಾಸಕರಾಗಿ ಮಂತ್ರಿಗಳಾದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡೋಣ, ಆ ಮಕ್ಕಳ ಒಂದು ಶಿಕ್ಷಣದಿಂದ ಅವರು ಒಳ್ಳೆ ವೃದ್ಧಿ ಆಗ್ತದೆ, ಅವ್ರ ತಂದೆ ತಾಯಿಗಳಿಗೆ ಗೌರವ ಬರ್ತದೆ, ಒಂದು ಸಮಾಜದಲ್ಲಿ ಗೌರವವಾಗಿ ಬದುಕುವಂತ ಅವಕಾಶ ಸಿಗ್ತದೆ. ಅದಕ್ಕೆ ನಾನು ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟೆ. ಶಿಕ್ಷಣದಿಂದ ಮಕ್ಕಳು ಮೇಲೆ ಬರಲಿ, ಯುವ ಪೀಳಿಗೆ ಇವತ್ತು ಮುಂದೆ ಸಾಗಿದಾಗ ಮಾತ್ರ ಈ ದೇಶದ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಅಚಲವಾದಂತ ಒಂದು ಮನಸ್ಸು ಅವರಲ್ಲಿತ್ತು.